ಅಡ್ಡಿಲ್ಲ. ಆದ್ರೆ ನಮ್ಮ ಕಾಡು ಉಳಿದು ನಾಡು ಉಳಿದು ಅಲ್ಲಿ ನಮ್ಗೆ ಇತ್ನಾಲ್ ಹೊಣ್ತಲ್ಲ ರೀ, ಆಕ್ಸಿಜನ್ ಹೆಚ್ಚಾಗೋದ್ರಿಂದ ನಮ್ಮ ಇದು ಹೆಚ್ಚಾಗೋದ್ರಿಂದ ಅದು ಮತ್ತೆ ಪರ್ಯಾಯ ಅದ. ನಮ್ಮ ಮೆಕ್ಕೆಜೋಳದಲ್ಲಿ ಅದನ್ನು ಮಾಡೋಕ್ಕೆ ಬರ್ತದೆ, ಕಬ್ಬನ್ನು ಬೆಳಿಬೇಕಲ್ರಿ. ಮೆಕ್ಕೆಜೋಳ ರೀ ಎಲ್ಲ ದೇಶ ತುಂಬಿ ಬೆಳಿಬೋದಲ್ಲ, ಆಹಾರ ಆಗ್ತದೆ, ಈ ಕಡೆಗೆ ಎಥನಾಲ್ ಆಗ್ತದೆ. ಇದು ಕಬ್ಬು ಬೆಳೆದು ನೋಡಿದಾಗ ಕಬ್ಬಿನಿಂದ ಯಾರು ಲಾಭಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ. ಅದಕ್ಕೆ ವರ್ಷ ಹಾಕ್ತಾ ಹೋಗ್ತಾ ಇರ್ತಾರೆ ಅವರು ಕಬ್ಬಿನ ಫ್ಯಾಕ್ಟ್ರಿಗಳನ್ನು. ಆದರೂ ನಮ್ಮ ಎತ್ನಾಳ್ ಅಂತವ್ರು ಮಾತಾಡ್ತಾ ಇರ್ತಾರೆ, ಎಲ್ಲಿ ಲಾಭ ನಮಗೊಂದು 10,000 ಕೊಡ್ರಿ, ನೀವು ತುಂಬಿಡ್ರಿ ಅಂತೇನೋ ಮಾತಾಡ್ತಾರೆ. ಇದು ಉಡಾಫೆ ಮಾತಾಗ್ತದೆ, ಪರಿಹಾರ ಅಲ್ಲ. ಈ ರೈತರು ಹೊಂಟಂಥ ಹಾದಿ ಭಾಳ ಚಂದದ. ಅಥಣಿಯಲ್ಲಿ ಒಂದು ಮೂಮೆಂಟ್ ಶುರು ಮಾಡಿದ್ರಿ, ಎಲ್ಲ ಕಡೆ ಶುರು ಮಾಡಿದ್ರಿ ಮೂಮೆಂಟ. ಮತ್ತು ಈ ಚಳಿಗಾಲ ಅಧಿವೇಶನದಲ್ಲಿ ನಿಮ್ಮ ಡಿಮಾಂಡ್ ಇರ್ತಾಯಿದ್ರಿ. ಆ ಡಿಮಾಂಡ್ದಾಗ ಮುಖ್ಯ ಇಡಬೇಕಾಗಿದ್ದು MS ಸ್ವಾಮಿನಾಥನ್ ರಿಪೋರ್ಟ್ ಏನು ಹೇಳ್ತದ, C2+2 ನಮಗೆ ಬೇಕು ಅದು ಶುರು ಮಾಡಿರಿ. ಬರೀ ಯಾಕೆ ಮಿನಿಮಮ್ ಯಾಕೆ ಹೇಳ್ತೀರಿ ಬೆಂಬಲ ಬೆಲೆ? ಏನು ಸಿಗ್ತಾ ಇಲ್ಲ ಇದು, ಯಾಕೆ ಅದನ್ನೇ ಕೇಳ್ದು ಅದನ್ನೇ ಕೊಡ್ತಾ ಇಲ್ಲ, ಅವ್ರು ಯಾಕೆ ಕೊಡ್ಬೇಕ್ರಿ? ನೀವು ತೊಗೋಬೇಕು ಅದನ್ನು. ಅದಕ್ಕೆ ನೀವು ಆರಿಸಿ ಬರುವಂಥ ವ್ಯವಸ್ಥೆ ಮಾಡ್ಕೊಡ್ರಿ, ರಾಜ್ಯ ವ್ಯವಸ್ಥೆ ಮಾಡ್ಕೊಡ್ರಿ. ಕಿತ್ತಾಗಿರೋರ್ನೆಲ್ಲರೂ ಮನೆಗೆ ಹೋಗಿ ಇವ್ರಿಗೆ ಗೊತ್ತಾಗಿಲ್ಲ ಪಾಪ. ಸಾಧ್ಯದ ರೈತಗೆ, ದಲಿತಗೆ ಮತ್ತು ಆದಿವಾಸಿಗೆ, ಜೊತೆಗೆ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಸಾಧ್ಯತೆ ಎಲ್ಲ ಕೂಡಿದ್ರೆ 85% ಆಗ್ತೀರಿ ನೀವೆಲ್ಲ. ನಿಮ್ಮ ಮನುಷ್ಯನ ಆಯ್ಕೆ ಮಾಡ್ಕೊಳ್ರಿ, ನಿಮ್ಗೆ ಬೇಕಂತ ಗೌರ್ಮೆಂಟ್ ಮಾಡ್ಕೊಳ್ರಿ. ನಿಮ್ಮ ಮನುಷ್ಯ ನಿಮ್ಗೆ ಬೇಕಾದ ಮಾಡ್ತಾನೆ, ಇಲ್ಲಾಂದ್ರೆ ಕಾರ್ಪೊರೇಟ್ ಬೇಕಂತ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾನೆ. ಹೌದಿಲ್ಲ ರೀ? ಚುನಪ್ಪನವರ, ಶಶಿಕಾಂತ್ ಗುರೂಜಿಯವರ ಇದು ನನ್ನ ನಿಮ್ಮಲ್ಲಿ ಮನವಿ. ನಿಮ್ಮ ಜೊತೆಗೆ ಇನ್ನೂ ಅನೇಕರು ಇದ್ದಾವೆ, ಎಲ್ಲ ಒಕ್ಕಲಿಗೆ ತೊಗೊಂಡು ಹೋರಾಟ ಮಾಡ್ರಿ ಅಂತ ಹೇಳ್ತಾ, ಒಳ್ಳೆ ಹೋರಾಟ ಮಾಡ್ತಾಯಿದ್ದೀರಿ, ಬೆಳೀತಾಯಿದ್ದೀರಿ, ಬೆಳೀರಿ. ಇಡೀ ರಾಜ್ಯ ತುಂಬ ಬೆಳೀರಿ, ರಾಷ್ಟ್ರ ತುಂಬ ಬೆಳೀರಿ. ರೈತ ಎದ್ದು ನಿಲ್ಲಿ, ಜೊತೆಗೆ ಅವ್ರು ಬಡವರ ಎದ್ದು ನಿಲ್ಲಿ. 90% ಜನ ಇದ್ದೀರಿ, ನೆನಪಿರಲಿ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. ಯಾಕೆ 60 ನ್ಯೂಸ್ ಅರ್ಥ ಸತ್ಯದ ಕೈ ನೋಡಿ ವಂದನೆಗಳು.